ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋವೇಲ್ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 10ನೇ ವಾಕ್ಯ. ನಿಮ್ಮ ಗುಳಗಳನ್ನು ಕುಲುಮೆಗೆ ಹಾಕಿ ಕತ್ತಿಗಳನ್ನಾಗಿಯೂ ಕುಡುಗೋಲುಗಳನ್ನು ಬರ್ಜಿಗಳನ್ನಾಗಿಯೂ ಮಾಡಿರಿ, ದುರ್ಬಲನು ಶೂರನೆಂದುಕೊಳ್ಳಲಿ. ಯೋವೇಲ್ನ ಮೂಲಕ ದೇವರು ಮಾತನಾಡ್ತಾ ಇದ್ದಾರೆ. ನಿಮ್ಮ ಗುಳಗಳನ್ನು ಕುಲುಮೆಗೆ ಹಾಕಿ ಕತ್ತಿಗಳನ್ನಾಗಿ ಮಾಡಬೇಕು, ನಿಮ್ಮ ಕುಡುಗೋಲುಗಳನ್ನು ಬರ್ಜಿಗಳನ್ನಾಗಿ ಮಾಡಬೇಕು. ಏಕೆಂದರೆ ಈ ಗುಳ ಅಂತ ಹೇಳಿದ್ರೆ ನೇಗಿಲಿನಲ್ಲಿ ಉಳುಮೆ ಮಾಡುವುದಕ್ಕಾಗಿ ಯೂಸ್ ಮಾಡುವಂತಹ ವಸ್ತು. ದೇವರು ಹೇಳ್ತಾ ಇದ್ದಾರೆ, ಅದನ್ನು ನೀವೇನು ಮಾಡಬೇಕು, ಕುಲುಮೆಗೆ ಹಾಕಿ ಅದನ್ನು ಕತ್ತಿಗಳನ್ನಾಗಿ ಮಾಡಬೇಕು. ಅದರ ಅರ್ಥ, ಈ ನೇಗಿಲು ಭೂಮಿಯಲ್ಲಿ ಉಳುವುದಕ್ಕೆ ಮಾತ್ರ ಯೂಸ್ ಆಗ್ತದೆ, ಅದನ್ನು ತಗೊಂಡು ಯುದ್ಧ ಮಾಡೋಕ್ಕಾಗಲ್ಲ. ಆದರೆ ನೀನೇನು ಮಾಡು, ಅದನ್ನು ಕುಲುಮೆಗೆ ಹಾಕಿ ಅದನ್ನು ಕತ್ತಿಯಾಗಿ ಮಾರ್ಪಡಿಸು. ಅದರ ಅರ್ಥ ಪವರ್ಫುಲ್ಲಾಗಿ ಮಾರ್ಪಡಿಸು. ನಿನ್ನ ಕೈಯಲ್ಲಿ ಇಟ್ಕೊಂಡು ಯುದ್ಧ ಮಾಡೋ ರೀತಿಯಲ್ಲಿ ನೀನು ಮಾಡಬೇಕು, ಅದನ್ನು ಚೇಂಜ್ ಮಾಡ್ಕೋಬೇಕು. ನೆಕ್ಸ್ಟ್ ಹೇಳ್ತಾರೆ, ಕುಡುಗೋಲುಗಳು. ನಮಗೆ ಗೊತ್ತು, ಕೈಯಲ್ಲಿ ಇಟ್ಕೊಳ್ಳುವಂತಹ ಕುಡುಗೋಲುಗಳು. ಆ ಕುಡುಗೋಲಿನಿಂದ ನಾವು ಭತ್ತ ಕೊಯ್ತೀವಿ, ರಾಗಿ ಕೊಯ್ತೀವಿ, ಗೋಧಿ ಕೊಯ್ತೀವಿ, ಈ ಥರ ಕಾರ್ಯಗಳನ್ನೆಲ್ಲ ಮಾಡ್ತೀವಿ ಆ ಕುಡುಗೋಲಿನಿಂದ. ಆದರೆ ಈಗ ದೇವ್ರು ಹೇಳ್ತಾರೆ, ಅದನ್ನು ನೀನು ಮತ್ತೆ ಕುಲ್ಮೆಗೆ ಹಾಕಿ ಅದನ್ನು ಬರ್ಜಿ ಥರ ಮಾಡು. ಯಾಕೆಂದರೆ ಲಿಮಿಟೆಡ್ ಸ್ಥಳಗಳಲ್ಲಿ ಮಾತ್ರ ಇದನ್ನು ಯೂಸ್ ಮಾಡೋಕ್ಕಾಗುತ್ತೆ. ಕುಡುಗೋಲಾಗಿರ್ಬೋದು, ಗುಳ ಆಗಿರ್ಬೋದು. ಕತ್ತಿ ಆದರೆ ತಗೊಂಡು ಯುದ್ಧ ಮಾಡ್ಕೊಂಡು ಎಲ್ಲ ಕಡೆಗಳಲ್ಲಿ ಹೋಗ್ಬೋದು. ಬರ್ಜಿ ಅಂತ ಹೇಳಿದ್ರೆ ಇನ್ನೂ ವ್ಯತ್ಯಸ್ತವಾದ ರೀತಿಯಲ್ಲಿ ಇಲ್ಲೇ ನಿಂತ್ಕೊಂಡು ಎಷ್ಟು ದೂರದಲ್ಲಿರುವಂತಹ ಶತ್ರುವನ್ನು ಸಹ ಸಾಯಿಸುವುದಕ್ಕೆ ಈಟಿಯನ್ನು ಅಥವಾ ಬರ್ಜಿಯನ್ನು ಎಯ್ದು ಬೀಸಿ ಅದನ್ನು ಆ ಶತ್ರುವಿನ ಎದೆಗೆ ನಾಟುವಂತೆ ಮಾಡುವುದಕ್ಕೆ ಸಾಧ್ಯವಾಗುತ್ತೆ. ಆದರೆ ಕುಡುಗೋಲನ್ನು ಮಾಡೋಕ್ಕಾಗಲ್ಲ. ಕುಡುಗೋಲು ಕೈಯಲ್ಲಿ ಇಟ್ಕೊಂಡು ಯುದ್ಧ ಮಾಡ್ತೀವಿ. ಆದರೆ ಬರ್ಜಿ ಅಥವಾ ಈಟಿ ಅಂತ ಹೇಳುವಂಥದ್ದು ಇಲ್ಲಿಂದ ನಾನು ದೂರದಲ್ಲಿರುವಂತಹ ಶತ್ರುವಿನ ಮೇಲೆ ಎಸ್ತ್ಕೊಳ್ಬೋದು. ಅದರ ಅರ್ಥ, ದೇವರು ಹೇಳ್ತಾ ಇದ್ದಾರೆ, ನಿನ್ನ ಇವತ್ತಿನ ಸ್ಥಿತಿಯನ್ನು ನೀನು ಚೇಂಜ್ ಮಾಡ್ಕೋ. ಇವತ್ತಿನ ನಿನ್ನ ಸ್ಥಿತಿ, ನೆಕ್ಸ್ಟ್ ವಾಕ್ಯ ಲೈನ್ ಹಿಂಗೆ ಹೇಳುತ್ತೆ, ದುರ್ಬಲನೆಂದು ಶೂರನೆಂದು. ಲೆಟ್ ದ ವೀಕ್ ಸೇ ಐ ಆಮ್ ಸ್ಟ್ರಾಂಗ್. ನೀನು ದುರ್ಬಲನಾಗಿದ್ದೀಯಾ, ನಿನ್ನ ಕೈಲಿರುವಂಥ ಆಯುಧ ಗುಳ ಥರ ಇರ್ಬೋದು, ಇಲ್ಲ ಅದನ್ನು ನೀನೇನು ಮಾಡಬೇಕು, ಇವಾಗ ಕತ್ತಿ ಥರ ಮಾಡ್ಕೋಬೇಕು. ನಿನ್ನ ಕೈಯಲ್ಲಿರುವಂಥ ಆಯುಧ ಅದು ಕುಡುಗೋಲು ಥರ ಇದೆ, ಆದರೆ ನೀನು ಅದನ್ನು ಬರ್ಜಿ ಥರ ರೂಪಿಸ್ಕೊಳ್ಬೇಕು, ಅದನ್ನು ಚೇಂಜ್ ಮಾಡ್ಕೊಳ್ಬೇಕು. ದುರ್ಬಲನು ಶೂರನೆಂದುಕೊಳ್ಬೇಕು. ಮನಸ್ಸಲ್ಲಿ ನಿನಗೆ ಅನ್ನಿಸ್ತಾ ಇದೆ, ಐ ಆಮ್ ವೀಕ್ ಅಂತ. ಲೆಟ್ ದ ವೀಕ್ ಸೇ ಐ ಆಮ್ ಸ್ಟ್ರಾಂಗ್. ನಾನು ವೀಕ್ ಆಗಿದ್ದೀನಿ, ನನ್ನಿಂದ ಏನೂ ಸಾಧ್ಯವಿಲ್ಲ, ನಾನು ಬಲಹೀನನು, ನನಗೆ ಯಾವ ಶಕ್ತಿ ಇಲ್ಲ ಎಂಬುದಾಗಿ ನಿನಗನ್ನಿಸ್ತಾ ಇರಬಹುದು. ಆದರೆ ದೇವರ ವಾಕ್ಯ ಹೇಳ್ತದೆ, ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅದ್ಭುತ ಸ್ವರೂಪನಾದ ದೇವರು ನಿನಗಾಗಿದ್ದಾನೆ. ನಿನ್ನ ವೀಕ್ನೆಸ್ಸಲ್ಲಿ, ನಿನ್ನ ಬಲಹೀನತೆಯಲ್ಲಿ ನೀನೇನು ಅಂದ್ಕೋಬೇಕೋ, ನಾನು ಬಲಹೀನನಲ್ಲ, ನಾನು ಶಕ್ತಿಯುಳ್ಳವನು, ನಾನು ನಾರ್ಮಲಿ ಬಲಹೀನನೇ, ಆದರೆ ದೇವರು ನನ್ನ ಸಂಗಡ ಇರೋದ್ರಿಂದ, ದೇವರು ನನ್ನ ಪಕ್ಷದಲ್ಲಿರೋದ್ರಿಂದ ನಾನು ಬಲಶಾಲಿಯಾಗಿದ್ದೇನೆ. ಎಷ್ಟೋ ಸಂದರ್ಭದಲ್ಲಿ ಶೂರರು ಸಹ ಬಲಹೀನರು ಅಂತ ಅನ್ನಿಸ್ಕೊಂಡ್ಬಿಡ್ತಾರೆ. ಶೂರರಾಗಿ ಮುಂದೆ ಹೋಗೋರು ಬಲಹೀನರು, ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾರೆ. ಮೋಶೆ 12 ಜನರನ್ನು ಆ ಕಾನಾನ್ ದೇಶವನ್ನು ನೋಡೋದಕ್ಕಾಗಿ ಕಳಿಸ್ಕೊಡ್ತಾನೆ. ಅವರು ಹೋಗಿ ಹಿಂದಿರುಗಿ ಬಂದಾಗ ಅದರಲ್ಲಿ 10 ಜನ ಹೇಳ್ತಾರೆ, ನೋ ವಿ ಕಾಂಟ್, ನಮ್ಮ ಕೈಯಲ್ಲಿ ಆಗಲ್ಲ, ನಾವು ಬಲಹೀನರು, ಅವ್ರ ಮುಂದೆ ನಾವು ಮಿಡತೆ ಥರ ಕಾಣಿಸ್ತಾ ಇದ್ದೀವಿ, ಅವರು ನಮಗಿಂತ ಶಕ್ತರಾಗಿದ್ದಾರೆ, ಅವರು ರಣಶೂರರಾಗಿದ್ದಾರೆ, ಅವ್ರನ್ನ ಸೋಲ್ಸೋಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ ಎಂಬುದಾಗಿ 10 ಜನ ಹೇಳ್ತಾ ಇದ್ದಾರೆ. ಆದರೆ ಯೋಶುವ, ಕಾಲೇಬ್ ಹೇಳ್ತಾನೆ, ಇಲ್ಲ ಇಲ್ಲ, ನಾವೆಲ್ಲ ಸೋಲ್ಸೋದು, ನಾವೆಲ್ಲ ಅಲ್ಲಿ ಯುದ್ಧ ಮಾಡೋದು, ನಮಗಾಗಿ ಯುದ್ಧ ಮಾಡುವ ಒಬ್ಬ ದೇವರಿದ್ದಾರೆ, ನಾವು ಬಲಹೀನರಲ್ಲ. ಯಾಕೆ ಗೊತ್ತಾ, ನಮ್ಮಲ್ಲಿ ದೇವರಿದ್ದಾರೆ. ಯೋಹಾನನು ತನ್ನ ಪತ್ರಿಕೆಯಲ್ಲಿ ಬರೀತಾನೆ, ನಿಮ್ಮಲ್ಲಿರುವ ಆತನು ಲೋಕದಲ್ಲಿರುವವನಿಗಿಂತ ಹೆಚ್ಚಿನವನಾಗಿದ್ದಾನೆ. ಹೌದು ಪ್ರಿಯ ದೇವರ ಮಕ್ಕಳೇ, ಈ ಲೋಕದ ಪ್ರಕಾರ ನಾವು ಏನೂ ಇಲ್ಲ, ನಾವು ಝೀರೋ ಆಗಿದ್ದೇವೆ. ಆದರೆ ಕರ್ತನು ನನ್ನ ಸಂಗಡ, ನಮ್ಮ ಸಂಗಡ ಇರುವಾಗ ನಾವು ಝೀರೋ ಅಲ್ಲ, ನಾವು ಹೀರೋ ಆಗಿಬಿಟ್ಟಿದ್ದೀವಿ. ನಮ್ಮ ಬಲದಿಂದಲ್ಲ, ನಮ್ಮ ಶಕ್ತಿಯಿಂದಲ್ಲ,
ದೇವರ ಸಹಾಯದಿಂದ. ಆದ್ದರಿಂದ ಒಂದು ವೇಳೆ ಜನ ನಿನ್ನನ್ನು ದುರ್ಬಲ ಅಂತ ಹೇಳ್ಬೋದು, ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ಬಹುದು. ಆದರೆ ಇವತ್ತು ನಾನು ಏನು ಅನ್ಬೇಕು ಗೊತ್ತಾ? ನಾನು ಶಕ್ತನಾಗಿದ್ದೇನೆ. ಐ ಆಮ್ ವೀಕ್ ಅಂತಲ್ಲ, ಐ ಆಮ್ ಸ್ಟ್ರಾಂಗ್ ಅಂತ ಹೇಳಬೇಕು. ಹಾಡುಗಾರ ಹೇಳ್ತಾನೆ, ಲೆಟ್ ದ ವೀಕ್ ಸೇ ಐ ಆಮ್ ಸ್ಟ್ರಾಂಗ್. ಹೌದು, ಈ ಹಗಲ ಸಮಯದಲ್ಲಿ ಬಲಹೀನತೆ ನಿನ್ನಲ್ಲಿರಬಹುದು, ಕೊರತೆಗಳು ನಿನ್ನಲ್ಲಿರಬಹುದು. ಆದರೆ ನಿರಾಶೆ ಪಡಬೇಡ. ನಿನ್ನ ಬಾಯಿಂದ ನೀನು ಹೇಳಬೇಕು, ಐ ಆಮ್ ಸ್ಟ್ರಾಂಗ್. ಹೇಗೆ ಸ್ಟ್ರಾಂಗ್ ಆಗಿದ್ದೀನಿ? ಸ್ಟ್ರಾಂಗ್ ಆದಂಥ ದೇವರು ನನ್ನ ಸಂಗಡ ಇರೋದ್ರಿಂದ, ಬಲಶಾಲಿಯಾದ ಕರ್ತನು ನನ್ನ ಸಂಗಡ ಇರೋದ್ರಿಂದ ನಾನು ಬಲಹೀನನಲ್ಲ. ಈ ಹಗಲ ಸಮಯದಲ್ಲಿ ನಮ್ಮ ಜೀವಿತದಲ್ಲಿರುವಂಥ ಬಲಹೀನತೆಯನ್ನು ಬಲಪಡಿಸುವಂತಹ ಒಂದು ರೀತಿಯಲ್ಲಿ ಬರೋಣ. ನಮ್ಮ ಗುಳಗಳನ್ನು ಕತ್ತಿಗಳನ್ನಾಗಿ ಮಾಡೋಣ, ನಮ್ಮ ಕುಡುಗೋಲುಗಳನ್ನು ಅದು ಬರ್ಜಿಯನ್ನಾಗಿ ಮಾಡೋಣ. ಪ್ರಾರ್ಥನೆಯ ಮೂಲಕ ಬಲಶಾಲಿಯಾಗಿ ನಿಲ್ಲುವ ಹಾಗೆ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ಖಂಡಿತವಾಗಿ ದುರ್ಬಲನೂ ಸಹ ಶೂರನೆಂದುಕೊಂಡು ಮುಂದೆ ಸಾಗುವಾಗ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ಆ ಕರ್ತನಲ್ಲಿ ಆಶ್ರಯಿಸಿ ಮುಂದೆ ಹೋಗೋಣ. ಆದ್ದರಿಂದ ನಾನು ಸ್ಟ್ರಾಂಗ್ ಅಂತ ಹೇಳಿ ನಂಬಿಕೆಯಿಂದ ಮುಂದೆ ಹೋಗೋಣ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರು ನಿನ್ನ ಮಕ್ಕಳನ್ನು ಆಶ್ರಿತ ಮಾಡು. ಯಾವ ವಿಷಯದಲ್ಲಿ ಅವರು ದುರ್ಬಲರಾಗಿ ಕರ್ತನೆ ಬಲಹೀನರಾಗಿ ನಿಂತಿದ್ದಾರೋ ಆ ವಿಷಯದಲ್ಲಿ ಅವರು ಬಲಹೀನರಲ್ಲ, ಬಲಶಾಲಿಗಳು ಎಂಬುದಾಗಿ ನಂಬಿಕೆಯಿಂದ ಹೇಳುವ ಹಾಗೆ ಕರ್ತನೆ ನೀನವರಿಗೆ ಕೃಪೆ ಮಾಡು. ಅದಕ್ಕಿರುವ ಎಲ್ಲ ತಡೆಗಳನ್ನ ನೀಗಿಸಿ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವ ಹಾಗೆ ಕರ್ತನೆ ನಿನ್ನ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.